ಏನಗಳೇ ಈ ತರ ಆಗೋಯ್ತು? ಅಲ್ಲ, ನೀನು ಅತಿಗೆ ಇಬ್ರು ಬಾಲ್ಕನಿಲಿ ಎದುರು ಬದ್ರ ನಿಂತ್ಕೊಂಡು ಕಣ್ಣಲ್ಲೇ ಮಾತಾಡ್ಕೋತಾ ಇದ್ರಿ. ಇನ್ನೇನು ಬಾಯಲ್ಲಿ ಮಾತಾಡಕ್ ಶುರು ಮಾಡ್ತೀರಾ ಅನ್ಕೊಳ್ಳೋಷ್ಟೊತ್ತಿಗೆ ಕಣ್ಣಲ್ಲಿ ಮಾತಾಡೋದು ಸ್ಟಾಪ್ ಆಗೋಯ್ತಲ್ಲೋ. ಗ್ರೀನ್ ಸಿಗ್ನಲ್ ಬಿತ್ತು ಅನ್ನೋಷ್ಟೊತ್ತಿಗೆ ರೆಡ್ ಸಿಗ್ನಲ್ ಬಿದ್ದು ಬಿಡ್ತಲ್ಲಪ್ಪ. ಲೇ ಸಾಕು, ಸುಮ್ಮನೆ ಇರೋ. ಮುಲಾ ಮಚ್ಚೊಂಥರ ಬಂದು ಆಗಿರೋ ಗಾಯಕ್ಕೆ ಉಪ್ಸೋರ್ ಬಿಡ. ನನ್ ಸಂಕಟ ನನಗೆ ಸುಮ್ಮನೆ ಕಮೆಂಟ್ರಿ ಕೊಡ್ತಾ ಇರ್ತೀಯಲ್ಲ. ಏನ ನೀನು? ಅಲ್ಲ, ನನ್ನ ವೇದನೆ ನಾನು ಹೇಳ್ಕೊತಾ ಇದೀನಿ ಕಣಪ್ಪ. ನನ್ನ ಗೆಳೆಯನ ಲೈಫ್ ಸ್ಟೋರಿ ಈ ತರ ಆಗೋಯ್ತಲ್ಲ ಅಂತ ನೋವಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳಲ್ವಲ್ಲ? ಬಿಡೋ, ಯಾಕೋ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತೀಯಾ? ಹೂನಪ್ಪ, ನಾವೇನ್ ಮಾತಾಡಿದ್ರು ಓವರ್ ಆಕ್ಟಿಂಗ್. ಮಾತಾಡಲ್ಲ ಬಿಡ. ಏನ್ ಮಾಡ್ತೀಯ ನೀನು? ಅಲ್ಲ ಕಣ, ಅದಕ್ಕೆ ನಿನ್ನ ಹತ್ರ ಮಾತಾಡಲ್ಲ, ನಿನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ಓಕೆ, ಒಪ್ಕೊಳ್ಳೋಣ. ಆದ್ರೆ ಪಾಪ ಎಳೆ ಮಗು ಆಕಾಶ್ನ ಯಾಕೋ ಅವಾಯ್ಡ್ ಮಾಡ್ಬೇಕು? ನಿನ್ನಿಂದ ಯಾಕೋ ದೂರ ಮಾಡ್ಬೇಕು? ಇದು ಯಾಕೋ ನಂಗೆ ಇಷ್ಟ ಆಗ್ತಾ ಇಲ್ಲ ಕಣ. ಇದು ಯಾಕೋ ತುಂಬಾ ಅತಿ ಆಯ್ತು ಅತಿಗೆ. ಇಲ್ಲ ಕಣ, ಒಂದ್ ರೀತಿಲಿ ಅವ್ರು ಮಾಡ್ತಾರ ಸರಿಯಾಗಿದೆ. ಏನ್ ಸರಿಯಾಗಿದೆ? ಹೌದು, ನಾನು ಆಕಾಶ್ ತಂದೆ ಅನ್ನೋ ವಿಷಯನ ಅವರು ಮುಚ್ಚಿಟ್ಕೊಂಡು ಬಂದಿದ್ದಾರೆ. ನಾನು ಆಕಾಶಕ್ಕೆ ತುಂಬಾ ಕ್ಲೋಸ್ ಆಗಿ ಯಾವುದೋ ಎಮೋಷನಲ್ ಮೂಮೆಂಟ್ ಅಲ್ಲಿ ನಾನೇ ಅವ್ರ ಅಪ್ಪ ಅನ್ನೋ ವಿಷಯ ನಾನು ಹೇಳ್ಬಿಟ್ರೆ ಎಲ್ಲಾನು ಹಾಳಾಗೋಗುತ್ತಲ್ವಾ? ಆ ಚಿಂತೆ ಅವ್ರಿಗೆ. ಅದಕ್ಕೆ ಈ ರೆಸ್ಟ್ರಿಕ್ಷನ್ಸು, ಕಂಡೀಷನ್ಸು ಎಲ್ಲ. ನನಗೂ ಆ ಭಯ ಇದೆ ಕಣೋ. ಅವನಿಗೆ ನಾನೇ ಅಪ್ಪ ಅನ್ನೋ ವಿಷಯ ಗೊತ್ತಾಗಿ ಮತ್ತೆ ನನ್ನಿಂದ ಭೂಮಿಕಾ ಅವರು ದೂರ ಆಗ್ಬಿಟ್ರೆ ಅಂತ. ಹತ್ರ ಆಗಕ್ಕೋಗಿ ಅವ್ರನ್ನ ಕಳ್ಕೊಳ್ಳೋದಕ್ಕಿಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎದುರುಗಡೆ ಇರೋದೇ ಒಳ್ಳೇದು ಅಂತ ನನಗೂ ಅನ್ನಿಸ್ತು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಹಾಗಂತ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ ಗೆಳೆಯ. ನೋಡ, ಮಕ್ಕಳಲ್ಲಿ ಹೇಟೆಡ್ ಫೀಲ್ ಶುರು ಆಗ್ಬಿಡುತ್ತೆ. ಅವ್ನಿನ್ನ ಕಂಪ್ಲೀಟ್ ಆಗಿ ದೂರ ಇಟ್ಬಿಡ್ತಾನೆ. ನೋಡ, ಆಮೇಲೆ ಕೊನೆಗೊಂದ್ ದಿವಸ ನೀನೇ ಹತ್ರ ಆಗಕ್ ಹೋದ್ರು ಅವ್ನು ನಿನ್ನ ಹತ್ರ ಬಿಟ್ಕೊಳ್ಳಲ್ಲ ಗೆಳೆಯ. ಇದು ಒಂಥರ ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ನಡ್ಕೊಂಡು ಹೋಗೋ ತರ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಣೋ. ಸ್ವಲ್ಪ ಏಮಾರಿದ್ರು ಬೀಳದ್ ನೀನೆ, ಮುರಿಯೋದು ನಿಂದೋಡೆ. ಏಯ್, ಏನು ಹಿಂಗೆ ಎದುರಿಸ್ತಾ ಇದೆಯಾ? ಎದುರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಇದು ತುಂಬಾ ಸೂಕ್ಷ್ಮವಾದ ವಿಷಯ, ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗೆಳೆಯ, ನಂಗೊಂದು ಐಡಿಯಾ ಬಂತು, ಹೇಳ್ತೀನಿ, ಬೈಬಾರ್ದು. ಏನು? ಬಿಳಿ ಬಾವುಟ ಹಿಡ್ಕೊಂಡು ಶಾಂತಿ ದೂತ್ ಅಂತಾರ, ಅದಕ್ಕೆ ಹತ್ರ ಹೋಗಿ ಮಾತಾಡ್ಲಾ? ನೀನು ಬಿಳಿ ಬಾವುಟ ತೋರಿಸು, ಅವರು ಕಪ್ಪು ಬಾವುಟ ತೋರಿಸ್ತಾರೆ. ಅವ್ರ ಹತ್ರ ಏನ್ ಮಾತಾಡ್ತೀಯೋ? ಎಷ್ಟು ಮಾತಾಡಿದ್ರು ಅಷ್ಟೇ, ಕಪ್ಪು ಬಾವುಟ ರೆಡಿ ಇಟ್ಕೊಂಡಿರ್ತಾರೆ. ಹಂಗಂತ ಸುಮ್ಮನೆ ಇರಕ್ಕಾಗಲ್ಲ ಕಣೋ. ಅಣ್ಣವ್ರು ಹೇಳಿದ್ ಮರ್ತ್ಬಿಟ್ಟ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಗೆಳೆಯ, ನಾವು ನೀಟಾಗಿ ಉತ್ತು ಬಿತ್ತಿದ್ರೆ ಎಂತ ಬರಡು ಭೂಮಿ ಆದ್ರೂ ಸರಿ, ಬಂಗಾರ ಬೆಳಿಬಹುದು ಕಣೋ.